ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ 6 ಸ್ಟಿಚ್ಚಲ್ಲಿ ಫಿಶ್ ಬೋನ್ ಹಾಫ್ ಲೀಫ್ ಫಿಲ್ಲಿಂಗ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಫಿಶ್ ಬೋನಲ್ಲಿ ಲೀಫನ್ನು ಒಂದು ಸೈಡ್ ಮಾತ್ರ ಫಿಲ್ಲಿಂಗ್, ಅಂದರೆ 2 ಸೈಡ್ ಫಿಲ್ಲಿಂಗ್ ಇರುತ್ತೆ. ಒಂದು ಸೈಡ್ ಮಾತ್ರನೇ ಹೇಗೆ ಫಿಲ್ಲಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ 2 ಸೈಡ್ ಒಂದೇ ಸತಿ ಫಿಲ್ ಮಾಡ್ತಾ ಇದ್ದೆ ಅಲ್ವಾ? ಈ ವಿಡಿಯೋದಲ್ಲಿ ಫಸ್ಟ್ ಒಂದು ಸೈಡ್ ಮಾತ್ರ ಹೇಗೆ ಫಿಲ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಲೀಫ್ ಶೇಪಲ್ಲಿ ನೀವು ಡಯಾಗ್ರಾಮ್ ಹಾಕ್ಕೊಳ್ಳಿ ಪೆನ್ಸಿಲ್ ತೊಗೊಂಡು. ಹಾಗೆ ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ಮತ್ತು ಮಧ್ಯದಲ್ಲಿ ಹಾಕಿ ನೋಡಿ ಗೆರೆನ ಅದೇ ಥರನೇ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಫಸ್ಟ್ ಗೊತ್ತಾಗಬೇಕಲ್ವ, ಕಲಿಯೋಕ್ಕಿಂತ ಮುಂಚೆ ಗೊತ್ತಾಗಲ್ಲ ನೋಡಿ ಹೇಗೆ ಹಾಕೋದು ಅಂತೇಳಿ. ಪರ್ಫೆಕ್ಟಾಗಿ ಬರಲಿ ಅಂತ ಅಷ್ಟೇ. ಸ್ಟಾರ್ಟ್ ಮಾಡೋಣ. ನೋಡಿ, ಮೇಲ್ಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಆ ಎಡ್ಜಿಂದ ಕೆಳಗೆ ಹೇಗೆ ತೊಗೊಳ್ಳೋದು ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೆ ಅಲ್ವಾ? ನೀವು ಮನೇಲಿ ಒಂದು ಸತಿ ಝರಿ ಥ್ರೆಡ್ಡಲ್ಲಿ ಮಾಡ್ಕೊಳ್ಳೋದ್ರೂ ಮಾಡ್ಕೊಳ್ಳಿ, ಇದೇನು ಅಗತ್ಯ ಇಲ್ಲ. ಡಬಲ್ ಕಲರ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು, ಹಾಗಾಗಿ ಸಿಲ್ಕ್ ಥ್ರೆಡಲ್ಲಿ ಡೈರೆಕ್ಟಾಗಿ ಬೇಕಾದರೂ ಕಲಿಬೋದು. ನೋಡಿ, ನಾನು ಚೈನನ್ನು ಯಾವ ಗ್ಯಾಪಲ್ಲಿ ತಗೊಳಕ್ಕೆ ಹೇಳ್ತಾ ಇದ್ದೆ ಅಲ್ವಾ? ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿಂದ ಚೈನ್ ತಗೊಳ್ಳಿ. ಅಲ್ಲಿಂದ ಚೈನ್ ತೊಗೊಂಡು ಕರೆಕ್ಟಾಗಿ ಲೀಫ್ ಇದು ಎಡ್ಜ್ ಇದೆಯಲ್ಲ ಪಾಯಿಂಟು, ಅಲ್ಲಿಗೆ ಒಂದು ಚೈನ್ ಹಾಕ್ಕೊಳ್ಳಿ. ಬಟನ್ ಹೋಲ್ ಥರ ಕೆಳಗಡೆ ಎಳ್ಕೊಡಿ. ಮೇಲ್ಗಡೆ ಮಾತ್ರ ಲಾಕ್ ಸ್ಟಿಚ್ ಹಾಕೋಬೇಡಿ, ಕೆಳಗಡೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಇದು ಹೇಗೆ ಅಂದರೆ ಪಕ್ಕನೇ ಹಾಕ್ತಾ ಹೋಗಬೇಕು, ಎಲ್ಲಿ ಕೂಡ ಗ್ಯಾಪ್ ಇಲ್ಲದೆ ಇರೋ ಹಾಗೆ ತೋರಿಸ್ತಾ ಇದ್ದೀನಲ್ವ. ಪಕ್ಕನೇ ಫುಲ್ ಫಿಲ್ಲಿಂಗ್ ಆಗಿರಬೇಕು. ಲಾಸ್ಟ್ ವಿಡಿಯೋದಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಇರ್ತಾಯಿತ್ತು ಫಿಲ್ಲಿಂಗಲ್ಲಿ, ಇದಕ್ಕೆ ಫಿಲ್ಲಿಂಗಲ್ಲಿ ಗ್ಯಾಪ್ ಇರೋದಿಲ್ಲ. ಕರೆಕ್ಟಾಗಿ ಲೀಫು ಫುಲ್ ಫಿಲ್ಲಿಂಗ್ ಇರುತ್ತೆ, ದಪ್ಪದಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ ಒಂದೇ ಸೈಡು ಒಂದು ಸೈಡಿಂದ ಹಾಕ್ಕೊಳ್ತಾ ಬನ್ನಿ. ಆ ಲೈನ್ ಇದೆ ನೋಡಿ, ಲೈನ್, ಆ ಲೈನ್ ಮೇಲೇ ಹಾಕ್ಕೊಳ್ತಾ ಬನ್ನಿ. ನೋಡಿ, ಇದೇ ಥರನೇ ಕರೆಕ್ಟಾಗಿ ಆ ಲೈನ್ ಮೇಲೇ ಹಾಕ್ಕೊಳ್ತಾ ಬರಬೇಕು, ಆಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ನಾನು ಫಸ್ಟು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ಇನ್ನು ಎಂಡ್ವರೆಗೂ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಮಾಡ್ತೀನಿ. ಈಗ ನೋಡಿಕೊಂಡ್ರೆ ಅಲ್ವಾ, ಅದೇ ಥರನೇ ಒಂದು ಸೈಡ್ ಮಾತ್ರ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ನೋಡಿ, ಬಟನ್ ಹೋಲ್ ಥರ ಹಾಕ್ಕೊಂಡು ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಇದೇ ಥರ ಎಂಡ್ವರೆಗೂ ಫಿನಿಶಿಂಗ್ ಕೊಡ್ತಾ ಹೋಗಿ. ಏನು ಗೊತ್ತಾ, ಈ ವಿಡಿಯೋನ ನಾನು ಸ್ವಲ್ಪ ಏನು ಎಷ್ಟಂತ ಮಾತಾಡೋದು ಅಂತೇಳಿ ಸ್ವಲ್ಪ ಪ್ಲೇನ್ ಮ್ಯೂಸಿಕ್ ಹಾಕಿದೆ. ಅಪ್ಲೋಡೆಲ್ಲ ಮಾಡಿ ಆಯಿತು, ಅಯ್ಯೋ ಕಾಪಿರೈಟ್ ಅಂತ ಹಾಕಿದರು. ಪುನಃ ಡಿಲೀಟ್ ಮಾಡಿ, ಪುನಃ ಎಡಿಟ್ ಮಾಡಿ, ಪುನಃ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯೂಟ್ಯೂಬಿಗೆ ವಿಡಿಯೋ ಹಾಕೋದು ಅಂದರೆ ತುಂಬ ಸುಲಭ ಅಂತೂ ಅಲ್ಲ. ಓಕೆ, ನೋಡಿ, ಈ ಥರ ನಾನು ಫಾಸ್ಟ್ ಹಾಗೆ ಹಾಕಿದ್ದೀನಿ. ಹಾಕ್ತಾ ಬನ್ನಿ ಆಯಿತಾ? ಫಾಸ್ಟ್ ಹಾಕ್ತಾ ಬರ್ತಾಯಿದ್ದೀನಿ. ಅಲ್ಲ, ನಾನು ಫಾಸ್ಟ್ ಹಾಕ್ತಾ ಇಲ್ಲ, ವಿಡಿಯೋ ಫಾಸ್ಟ್ ಮಾಡಿದ್ದೀನಿ. ಇಷ್ಟು ಫಾಸ್ಟ್ ಹಾಕಲ್ಲ. ಇಷ್ಟು ಫಾಸ್ಟ್ ಹಾಕಿದರೆ ಸಿಲ್ಕ್ ಥ್ರೆಡ್ ಇದೆಯಲ್ಲ ಕಟ್ಟಾಗುತ್ತೆ. ಸ್ವಲ್ಪ ಸ್ಲೋ ಆಗಿ ಹಾಕಬೇಕಾಗತ್ತೆ, ಕೇರ್ಫುಲ್ಲಾಗಿ ಹಾಕಿ. ಸಿಲ್ಕ್ ಥ್ರೆಡ್ ಹ್ಯಾಂಡ್ಲ್ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಿ ಆಯಿತಾ? ಕೆಳಗಡೆ ತುಂಬ ಟೈಟು ಇಟ್ಕೊಳ್ಬೇಡಿ, ಮೇಲ್ಗಡೆ ತುಂಬ ಫಾಸ್ಟಾಗಿಯೂ ಎಳಿಬೇಡಿ. ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಸಿಲ್ಕ್ ಥ್ರೆಡನ್ನು, ಇಲ್ಲಾಂದರೆ ಮಧ್ಯದಲ್ಲಿ ಕಟ್ಟಾಗುತ್ತೆ. ಕಟ್ಟಾಗಿಬಿಟ್ರಂತೂ ಪುನಃ ಒಂದು 2-3 ಸ್ಟಿಚ್ಚನ್ನು ಬಿಚ್ಚಿ ಎಣ್ಣಾಟ್ ಹಾಕ್ಕೊಂಡು ಪುನಃ ಸ್ಟಾರ್ಟ್ ಮಾಡಬೇಕು. ಅದೆಲ್ಲ ರಿಸ್ಕ್ ಅಲ್ವಾ? ನೀವು ನಿಧಾನ ಆದರೂ ಪರವಾಗಿಲ್ಲ, ಅಂದರೆ ನೀವು ಕಲಿಯುವಾಗ ನಿಧಾನ ಆದರೂ ಪರವಾಗಿಲ್ಲ, ನಿಧಾನವಾಗಿಯೇ ಟ್ರೈ ಮಾಡಿ. ಫಿನಿಶಿಂಗ್ ನೀಟಾಗಿ ಬರೋವರೆಗೂ ಟ್ರೈ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ, ಫಿನಿಶಿಂಗು ನೀಟಾಗಿ ಬರಬೇಕು, ಮತ್ತು ನೀವು ವರ್ಕು ಕೂಡ ಸ್ವಲ್ಪ ಆರಾಮಾಗಿರಬೇಕು, ಹಾಗೆ ಟ್ರೈ ಮಾಡಿ. ನೋಡಿ, ಒಂದು ಸೈಡ್ ಹಾಕಿ ಮುಗಿಸ್ದೆ, ಅಲ್ಲೇ ಎಣ್ಣಾಟ್ ಹಾಕಿ ಫಿನಿಶಿಂಗ್ ಕೊಡಿ ಎಂಡಲ್ಲಿ. ನೋಡಿ, ನಾನು ಆಗ ಲೈನ್ ಹಾಕಿದ್ದೆ ನೋಡಿ, ಕರೆಕ್ಟ್ ಅದೇ ಲೈನಲ್ಲೇ ಹಾಕ್ಕೊಳ್ತಾ ಬರಬೇಕು. ಮತ್ತು ಮಧ್ಯದಲ್ಲಿ ಬೀಡ್ಸ್ ಫಿಲ್ಲಿಂಗ್ ಇರುತ್ತೆ, ಅದಕ್ಕೆ ನಾನು ಆ ಥರ ಡಯಾಗ್ರಾಮ್ ಹಾಕಿ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇರೋದು. ಕಲ್ತ್ರ ಮೇಲೆ ಅಷ್ಟೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಮಧ್ಯದಲ್ಲಿ ಸಿಂಗಲ್ ಗೆರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಸೆಕೆಂಡ್ ಒಂದು ಬೇರೆ ಥರ ಯಾವುದಾದ್ರೂ, ಯಾವ ಕಲರ್ ಆದರೂ ಪರವಾಗಿಲ್ಲ, ಸಿಲ್ಕ್ ಥ್ರೆಡ್ಡೇ. ಈ ಕಡೆ ಸೈಡ್ ಫಿಲ್ಲಿಂಗ್ ಮಾಡೋಣ. ಈಗ ಒಂದು ಸೈಡ್ ಫಿಲ್ಲಿಂಗ್ ನೋಡಿದ್ರಲ್ವ ಹೇಗೆ ಮಾಡಿದ್ದೀನಿ ಅಂತ. ನೋಡಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಕರೆಕ್ಟಾಗಿ ಹೇಗೆ ಡಯಾಗ್ರಾಮ್ ಹಾಕಿದ್ದೀವಿ ಅದ್ರ ಮೇಲೇ ಹಾಕ್ಕೊಳ್ತಾ ಬಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ನೋಡಿ ಇದು ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ ಡಬಲ್ ಸ್ಟ್ಯಾಂಡು. ಇದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ, ಫಸ್ಟ್ ಚೈನು ಯಾವ ಜಾಗದಿಂದ ತೊಗೊಂಡಿದ್ದೀರಿ ಅದೇ ಜಾಗದಿಂದ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಈಚೆ ಕಡೆಯಿಂದ ತಗೊಳ್ಬೇಡಿ, ಹತ್ತಿರದಿಂದನೇ ತಗೊಳ್ಳಿ ಚೈನು. ಅದೇ ಥರನೇ ಎಡ್ಜಿಂದ ತೊಗೊಂಡು ಬನ್ನಿ. ನೋಡಿ ಈ ಸೈಡ್ ಫಿಲ್ಲಿಂಗ್ ಮಾಡುವಾಗ ನೀವು ಮಧ್ಯದಲ್ಲಿ ಗೆರೆ ಇದೆಯಲ್ಲ ಅಂತ ಫಿಲ್ಲಿಂಗ್ ಇರುತ್ತೆ, ಬಿಡ್ಸ್ ಫಿಲ್ಲಿಂಗ್ ಅಂತ ಗ್ಯಾಪ್ ಏನು ಕೊಡೋಕ್ಕೆ ಹೋಗಬೇಡಿ. ನಾವು ಚೈನನ್ನು ಹಾಕೋ ಈ ಕಡೆ ಎಳೆಯುವಾಗಲೇ ಅಲ್ಲಿ ಗ್ಯಾಪ್ ಬಂದಿರುತ್ತೆ ತನ್ನಷ್ಟಕ್ಕೆ. ಮತ್ತು ನೀವಾಗಿ ಗ್ಯಾಪ್ ಕೊಡೋಕ್ಕೆ ಹೋದರೆ ಅದು ತೀರಾ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಪಕ್ಕನೇ ಹಾಕ್ತಾ ಬನ್ನಿ. ನೋಡಿ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ. ಪಕ್ಕನೇ ಹಾಕ್ತಾ ಬರಬೇಕು. ಎಲ್ಲಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ನಾನು ಹೇಳ್ತಾ ಇರೋದು ಮಧ್ಯ ಗೆರೆ ಇದೆ ಅಲ್ವಾ, ಆ ಮಧ್ಯದಲ್ಲಿ ಆ ಕಡೆ ಲೈನ್ಸ್ ಇದು ತಗೊಂಡು ಬಂದಿದ್ದೀವಲ್ಲ ಚೈನ್ ಲೈನು ಪಕ್ಕನೇ ಇರಲಿ. ಓಕೆನಾ? ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಪಕ್ಕನೇ ಚೈನ್ನ ತಗೊಳ್ತಾ ಬರಬೇಕು ನೀವು. ನೋಡಿ ನಾನೀಗ ತಗೊಂಡೆ ಅಲ್ವಾ, ಅದು ಅದೇ ಥರನೇ ಪಕ್ಕನೇ ತಗೊಳ್ತಾ ಬನ್ನಿ. ಮಧ್ಯದಲ್ಲಿ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ಕೂಡ ಈ ಸೈಡಲ್ಲಿ ಕೂಡ ಗ್ಯಾಪ್ ಕೊಡ್ತೇನೆ ಫುಲ್ ಲೀಫನ್ನು ಕರೆಕ್ಟಾಗಿ ಫಿಲ್ಲಿಂಗ್ ಮಾಡ್ತಾ ಬನ್ನಿ, ಚೆನ್ನಾಗಿ ಬರುತ್ತೆ. ಇದೆಲ್ಲ ಫ್ಲ್ಯಾಟ್ ಫಿಲ್ಲಿಂಗ್ ಇರುತ್ತೆ ನೋಡಿ. ಇದರಲ್ಲೂ ಕೂಡ ಎಂಬೋಸ್ಡೆಲ್ಲ ಹಾಕ್ಬೋದು. ಆದರೆ ನಿಮಗೆ ನಾನು ಫಿಶ್ ಬೋನಲ್ಲಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಎಲ್ಲ ಹಾಕುವಾಗ ಬೇರೆ ರೀತಿಯಲ್ಲಿ ಹಾಕ್ಬೋದು. ಅದನ್ನೆಲ್ಲ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ನಾನು. ಲೀಫ್ ಫಿಲ್ಲಿಂಗಲ್ಲಿ ಎಂಬೋಸ್ಡ್ ಆಗಿ ಬೀಡ್ಸ್ ಫಿಲ್ಲಿಂಗು, ಲೀಫ್ ಫಿಲ್ಲಿಂಗು ಅದೆಲ್ಲ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಆದರೆ ನಿಮಗೆ ಬೇಸಿಕ್ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಬೇಸಿಕ್ 1 by 1 ತೋರಿಸ್ತಾ ಇದ್ದೀನಿ. ನೀವು ನೋಟ್ಸನ್ನು ಮಾಡ್ಕೊಳ್ಳೋದನ್ನು ಹ್ಯಾಬಿಟ್ ಮಾಡಿ. ನಾನು ಯಾವ್ಯಾವ ಸ್ಟಿಚ್ಗಳನ್ನ ಹೆಸರು ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೆಲ್ಲ ಸ್ಟಿಚ್ಗಳನ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೈಡಿಗೆ ಬೇಕಿದ್ದರೆ ಒಂದು ಡಯಾಗ್ರಾಮ್ ಏನಾದರೂ ಹಾಕ್ಕೊಂಡು ರೆಫರೆನ್ಸಿಗೆ ಇಟ್ಕೊಳ್ಳಿ. ಓಕೆನಾ? ನೋಡಿ ಈಗ ಈ ಕಡೆಯಿಂದ ಲೈನ್ ತೊಗೊಂಡಿದ್ದೀನಲ್ವ, ಅದಕ್ಕೆ ತುಂಬ ಈ ಕಡೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಅದ್ರ ಒಳಗಡೆಯಿಂದನೇ ತಗೊಳ್ಳಿ. ಅಂದರೆ ಮಧ್ಯದಲ್ಲಿ ಹೇಳ್ತಾ ಇರೋದು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಕೊಡಬೇಡಿ. ನಮಗೆ ಜಸ್ಟ್ ಒಂದು ಬೀಡ್ಸ್ ಫಿಲ್ಲಿಂಗಿಗೋಸ್ಕರ. ಆದರೆ ನೀವು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬೀಡ್ಸನ್ನು ಫಿಲ್ಲಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಧ್ಯ ತಗೊಳ್ಳೋ ಗ್ಯಾಪು. ಆದರೆ ನಾನು ಶುಗರ್ ಬೀಡ್ ಮಾಡೋದ್ರಿಂದ ಜಾಸ್ತಿ ಗ್ಯಾಪ್ ಬೇಡ. ನೋಡಿ ಎಷ್ಟು ನೀಟಾಗಿ ಫಿಲ್ಲಿಂಗ್ ಆಗಿದೆ. 2 ಕಲರು ಸಪ್ರೇಟ್ ಇದೆ. ಯಾಕೆ ಸಪ್ರೇಟ್ ತೊಗೊಂಡೆ ಅಂದರೆ ಇದು ಹಾಫ್ ಫಿಲ್ಲಿಂಗ್ ಸ್ಟಿಚ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಾಗಲಿ ಅಂತ. ಈಗ ನಾನು ಫುಲ್ ಬಾರ್ಡರಿಗೆ ನಾನು ಝರಿ ಥ್ರೆಡ್ಡಲ್ಲಿ ಚೈನ್ ಹಾಕ್ತೀನಿ. ನೀವು ಝರಿ ಥ್ರೆಡ್ಡಲ್ಲಿ ಚೈನ್ ಹಾಕಿ. ಇದುವರೆಗೂ ತೋರಿಸಿದ್ದು ನಾನು ಅದೇ ಸಿಲ್ಕ್ ಥ್ರೆಡ್ಡಲ್ಲೇ ಬಾರ್ಡರ್ ಲೈನ್ ಕೊಡ್ತಾ ಇದ್ದೆ ಅಲ್ವಾ. ಈಗ ನಾನು ಝರಿ ಥ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ, ಡಬಲ್ ಕಲರ್ ಆಗಿರೋದ್ರಿಂದ. ನೀವು ಹೀಗೆ ಬೇಕಾದರೂ ಕೊಡ್ಬೋದು. ಆ ಕಡೆ ಇರೋ ಗ್ರೀನನ್ನು ಈ ಕಡೆ ಇರೋ ಎಲ್ಲೋನ ಆ ಕಡೆ ಕೂಡ ಕೊಡ್ಬೋದು. ಇಲ್ಲದೇ ಇದ್ದರೆ ಝರಿ ಥ್ರೆಡ್ಡಲ್ಲಿ ಕೂಡ ನೀವು ಚೈನ್ ಸ್ಟಿಚ್ಚನ್ನು ಹಾಕ್ಬೋದು. ಕರೆಕ್ಟಾಗಿ ಆ ಬಾರ್ಡರ್ ಇದೆ ಇಲ್ಲಿ ನೋಡಿ, ನಾನು ಡಯಾಗ್ರಾಮ್ ಹಾಕಿದ್ದೀನಲ್ಲ, ಕರೆಕ್ಟಾಗಿ ಬಾರ್ಡರ್ ಸುತ್ತ ಚೈನ್ ಹಾಕ್ಕೊಳ್ತಾ ಬನ್ನಿ. ಚೈನು ಚಿಕ್ಕದಾಗಿರಲಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದನ್ನು ಕೂಡ ನಾನು ವಿಡಿಯೋ ಪಾಸ್ಟ್ ಮಾಡಿದ್ದೀನಿ ಫಾಸ್ಟ್ ಆಗಿ. ಮತ್ತೇನು ಗೊತ್ತಾ, ಲೀಫದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಅದು ಎಡ್ಜು, ಅಲ್ಲಿ ಮಾತ್ರ ನೀವು ಕರೆಕ್ಟಾಗಿ ಫಿನಿಶಿಂಗ್ ಕೊಡಬೇಕಾಯ್ತು. ಆವಾಗಲೇ ಲೀಫ್ ಶೇಪು ತುಂಬಾ ಚೆನ್ನಾಗಿ ಕಾಣಿಸೋದು. ಇಲ್ಲದೇ ಇದ್ದರೆ ಲೀಫು ಅದರದ್ದು ಅಂದನೇ ಕಳ್ಕೊಂಬಿಡುತ್ತೆ. ಅದಕ್ಕೆ ನೋಡಿ ನಾನಲ್ಲಿ ಪಾಯಿಂಟ್ ಕೊಡೋದನ್ನು ಹೇಗೆ ಅಂತ ಕೂಡ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು. ಅದರದ್ದೇ ಸಪ್ರೇಟ್ ವೀಡಿಯೋಸ್ ಇದೆ, ನೋಡಿಕೊಂಡು ಸ್ಟಾರ್ಟಿಂಗಿಂದನೂ ಬೇಸಿಕ್ಕಿಂದನೂ ಕಲ್ತ್ಕೊಂಡು ಬಂದರೆ ನಿಮಗೆ ಯಾವ ಪಾಯಿಂಟು ಕೂಡ ಮಿಸ್ ಆಗದೇನೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಹಾಗೆ ನೀವು ಡಿಸೈನ್ ಹಾಕುವಾಗ ಕೂಡ ಏನು ಕೂಡ ಮಿಸ್ ಆಗದೇ ಇರೋ ಹಾಗೆ ಪರ್ಫೆಕ್ಟಾಗಿ ಡಿಸೈನ್ನ ಮಾಡ್ಕೋಬೋದು. ನೋಡಿ ಎಂಡ್ ನಾಟ್ ಹಾಕಿ, ಎಂಡ್ ನಾಟು ಕೂಡ ಹಾಕೋಕ್ಕೆ ಗೊತ್ತಿಲ್ಲದೆ ಇದ್ದರೆ ನಾನು ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಮಿಡ್ಲಲ್ಲಿ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸ್ ಅಂದರೆ ನಾನು ಶುಗರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಅದೇ ಝರಿ ಥ್ರೆಡ್ಡನ್ನೇ ತಗೊಳ್ತಾ ಇದ್ದೀನಿ. ಓಕೆನಾ? ಅದೇ ಝರಿ ಥ್ರೆಡ್ಡಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಆ ಕಡೆ ಈ ಕಡೆ ಚೈನ್ಗಳು, ಆ ಕಡೆ ಈ ಕಡೆ ಲೀಫ್ ಫಿಲ್ಲಿಂಗ್ ಮಾಡಿದ್ದೀವಲ್ಲ, ಮಧ್ಯದಲ್ಲಿ ಗ್ಯಾಪ್ ಬಂದಿದೆ ನೋಡಿ, ಆ ಗ್ಯಾಪಿಗೆ ನಾನು ಶುಗರ್ ಬೀಡ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ.
ಮೂರು ಬೀಡ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ಅಂದರೆ ನೀವು ಏನು ಗೊತ್ತಾ, ಬೀಡ್ಸನ್ನು ಬೇರೆ ವರ್ಕಿಗೆಲ್ಲ ಮಾಡೋದಾದರೆ ಸಿಂಗಲ್ ಬೀಡು ಅಥವಾ ಡಬಲ್ ಬೀಡ್ ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಮಿಡ್ಲ್ ಫಿಲ್ಲಿಂಗಿಗೆಲ್ಲ ಮೂರು ಬೀಡ್ಸ್ ತಗೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಂಡ್ವರೆಗೂ ನೋಡಿ ಆ ಗ್ಯಾಪ್ ಎಷ್ಟು ಉದ್ದ ಇದೆ ಅಷ್ಟವರೆಗೂ ಬೀಡ್ಸೇ ಕೊಡೋದ್ರಿಂದ ಒಂದು ಮೂರು ಬೀಡ್ಸ್ ತೊಗೊಳ್ಳಿ. ನೋಡಿ ಈ ಥರ ನಾನು ಮೂರು ಬೀಡ್ಸ್ ತೊಗೊಂಡು ಫಿಲ್ಲಿಂಗ್ ಮಾಡ್ತಾ ಬರ್ತಾಯಿದ್ದೀನಿ. ನೋಡಿ ನೀವು ಮನೆಯಲ್ಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಿ. 2 hour ಆದರೂ ಪ್ರಾಕ್ಟೀಸ್ ಮಾಡಿದರೆ ನೀಟಾಗಿ ಕಲಿಬೋದು. ಹಾಗೆ ಪ್ರಾಕ್ಟೀಸ್ ಮಾಡಿದಾಗೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಒಂದು ಸತಿ ಫಿನಿಶಿಂಗ್ ಬರಲಿಲ್ಲ ಅಂದರೆ ಫಿನಿಶಿಂಗ್ ಬರೋವರೆಗೂ ಮಾತ್ರ ಬಿಡಲೇಬೇಡಿ. ಬರೋವರೆಗೂ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೆಯದು. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಲೀಫ್ ಫಿಲ್ಲಿಂಗು ಇದೇ ಥರನೇ ಫಿಲ್ಲಿಂಗ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.